ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಏನು ಗೊತ್ತಾ, ನಾನು ನನ್ನ ಬಾಲ್ಯದಲ್ಲಿ ನನ್ನ ಗಣೇಶ ಹಬ್ಬನ ಹೇಗೆ ಆಚರಿಸ್ತಿದ್ವಿ ಮತ್ತು ಅದ್ರದ್ದು ನೆನಪುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಈ ನೆನಪುಗಳು ಆದಂತೆ ನಿಮಗೂ ನೆನಪಾಗ್ಬೋದು. ನೆನಪಾದ ತಕ್ಷಣ ನನಗೆ ಒಂದು ಕಮೆಂಟ್ ಹಾಕಿ, ನೀವು ಕಮೆಂಟ್ ಮರಿಬಾರ್ದು. ಸ್ನೇಹಿತರೆ, ಏನು ಗೊತ್ತಾ, ಗಣೇಶ ಹಬ್ಬ ಅಂತಲ್ಲ, ಯಾವ ಹಬ್ಬ ಬಂದರೂ ನಾವು ಅಷ್ಟು ಸಂಭ್ರಮದಿಂದ ಮತ್ತು ಖುಷಿಯಿಂದ ಅಷ್ಟು ಹಬ್ಬಗಳನ್ನ ಆಚರಣೆ ಮಾಡ್ತಾಯಿದ್ವಿ. ನಮ್ಮ ತಂದೆ ತಾಯಿಗಳು ನಮ್ಮ ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೂ ಬಟ್ಟೆಯನ್ನು ತೆಗಿತಾ ಇರಲಿಲ್ಲ. ಎಲ್ಲ ಯಾವ್ದಾದ್ರು ಒಂದು ಗಣೇಶನ ಹಬ್ಬ, ಗೌರಿ ಹಬ್ಬ ಮತ್ತು ಯುಗಾದಿ ಹಬ್ಬಕ್ಕೆ ತೆಗಿತಾಯಿದ್ರು. ವರ್ಷಕ್ಕೆ ಒಂದೆರಡು ಬಟ್ಟೆಯನ್ನು ತೆಗಿತಾಯಿದ್ರು ಅಂದ್ಕೊಳ್ಳಿ. ಆ ಬಟ್ಟೆ ಹಾಕ್ಕೊಂಡು ನಾವು ಹಬ್ಬ ಮುಖಾಂತರ ಎಷ್ಟು ಖುಷಿಯಾಗಿದ್ವಿ ಅಂದರೆ ಅಷ್ಟು ಖುಷಿಯಾಗಿರ್ತಾಯಿದ್ವಿ. ಅದು ಗಣೇಶ ಹಬ್ಬ ಬಂದ್ರಂತೂ ಅಷ್ಟು ಖುಷಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮತ್ತು ಹೊಸ ಬಟ್ಟೆ ಹಾಕ್ಕೊಂಡು ಅಮ್ಮಂಗೆ ಎಲ್ಪ್ ಮಾಡಿ ಮತ್ತು ಪೂಜೆ ಮಾಡಿದ ನಂತರ ಊಟನೂ ಮಾಡಿಕೊಂಡು ನಾನು ಮತ್ತು ನಮ್ಮ ಅಣ್ಣ ಮತ್ತು ಸ್ನೇಹಿತರು, ನನ್ನ ಫ್ರೆಂಡ್ಸ್ ಅಂತೂ ತುಂಬ ಜನ ಇದ್ದರು ಆವಾಗೆಲ್ಲ. ಅವರೆಲ್ಲ ಹೊರಟ್ರೆ ಅಂದರೆ 101 ಗಣಪತಿಗೆ ನಾವು ಅಕ್ಷತೆ ಹಾಕಬೇಕು ಅಂತ ನಾವು ಹೊರಟ್ರೆ ಸಂಜೆ ಒಂದು 7-8 ಗಂಟೆ ಆದರೂ ನಾನು ಮನೆಗೆ ಬರ್ತಾಯಿರಲಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಿದ್ವಿ. ಪ್ರತಿಯೊಂದು ಮನೆಗೂ ಹೋಗಿ ನಾವು ಅಕ್ಷತೆಗಳನ್ನ ಹಾಕಿ ಮತ್ತು ಅಲ್ಲೆಲ್ಲ ನಮಗೆ ಒಂದು ಮನೆಗೆ ಹೋಗ್ತಾ ಇದ್ದಾಗ ನಾವು ಅಂದರೆ ಎಲ್ಲರೂ ಫ್ರೆಂಡ್ಸ್, ಗೊತ್ತಿರೋರ ಮನೆಗಳೇ ತಿಂಡಿ ಕೊಡ್ತಾಯಿದ್ರು. ಆ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಬರ್ತಾಯಿದ್ವಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗೋದು, ಎಂಜಾಯ್ ಮಾಡೋದು. ಆ ಲೈಫು ಇನ್ನೂ ನೆನೆಸ್ಕೊಬಿಟ್ರೆ, ಅದು ಗಣೇಶನ ಹಬ್ಬ ಅಂತಂದರೆ ಇನ್ನೂ ಅದು ನೆನಪು ನನಗೆ ತುಂಬ ಇಷ್ಟ ಆಗ್ತಾಯಿದೆ ಸ್ನೇಹಿತರೆ. ಅದಕ್ಕೆ ನಿಮಗೂ ಈ ಥರ ನೆನಪಾಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಲ್ರಿಗೂ ಅವ್ರ ಬಾಲ್ಯ ಜೀವನದಲ್ಲಿ ಕಳೆದ ಹಬ್ಬಗಳ ನೆನಪಂತೂ ಗೊತ್ತೇ ಇರುತ್ತದೆ. ಅದು ನಾವು ಈ ಒತ್ತಡದಲ್ಲಿ ಅದನ್ನೆಲ್ಲ ಮರೆತುಬಿಟ್ಟಿರ್ತೀವಿ. ಆದರೆ ನಾವು ಒಂದೊಂದು ದಿನ ನಾವು ನೆನಪು ಮಾಡಿಕೊಂಡ್ರೆ ಅದ್ರ ಖುಷಿನೇ ಬೇರೆ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಒಂದಿನ ಅದು ನೆನಪುಗಳನ್ನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಎಲ್ಲರ ಮನೆಗೆ ಹೋಗ್ತಾಯಿದ್ವಿ ಅಕ್ಷತೆ ಹಾಕೋಕ್ಕೆ. ಅವರೆಲ್ಲರೂ ನಮಗೆ ವೆರೈಟಿ ತಿಂಡಿಗಳು ಕೊಡ್ತಾಯಿದ್ವಿ. ಅದನ್ನ ತಿಂದ್ಕೊಂಡು ಖುಷಿಯಾಗಿ ನಡ್ಕೊಂಡು ಬರ್ತಾಯಿದ್ವಿ. ಎಲ್ಲರೂ ಒಟ್ಟಿಗೆ ಫ್ರೆಂಡ್ಸು ಮತ್ತು ನಮ್ಮ ಅಣ್ಣ ಎಲ್ಲರೂ ನಡ್ಕೊಂಡು ಬರ್ತಾಯಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಮತ್ತು ಇನ್ನೇನು ಗೊತ್ತಾ ವೀಕ್ಷಕರೇ, ಮತ್ತು ಗಣಪತಿ ಹಬ್ಬ ಬಂತು ಅಂತಂದರೆ ಇದು ಒಂದು ನಿಮಗೆ ಗಣಪತಿ ಕೂರಿಸ್ತಾರೆ. ಆ ಏರಿಯಾದಲ್ಲಿ ಒಂದೊಂದು ಗಣಪತಿ ಕೂರಿಸ್ತಾ ಇರ್ತಾರೆ. ಅಲ್ಲಿ ಮತ್ತು ದಿನ ಒಂದೊಂದು ಪ್ರೋಗ್ರಾಮ್. ನಾವು ಸ್ಕೂಲಿಂದ ಬಂದ ತಕ್ಷಣ ಸಂಜೆ ಆದರೆ ನಿಮಗೆ ರಂಗೋಲಿ ಸ್ಪರ್ಧೆ ಇರ್ತಾಯಿತ್ತು, ಮತ್ತು ರನ್ನಿಂಗ್ ರೇಸ್ ಇರ್ತಾಯಿತ್ತು, ಮತ್ತು ಲೆಮನ್ ಸ್ಪೂನ್ ಇರ್ತಾಯಿತ್ತು, ನಮಗೆ ಹಾಡು ಸ್ಪರ್ಧೆ ಇರ್ತಿತ್ತು. ಅದ್ರಲ್ಲಿ ಭಾಗವಹಿಸೋದು ಮತ್ತು ಅದರಲ್ಲಿ ಪ್ರೈಸ್ ಗೆಲ್ಲೋದಂದರೆ ನಮಗೊಂಥರ ಖುಷಿ ಅಂದರೆ ಅಷ್ಟು ಖುಷಿ. ಆ ಮಜನೇ ಬೇರೆ. ಇವಾಗಂತೂ ನಿಮಗೆ ಆ ಥರ ಖುಷಿ ಸಿಗಬೇಕು ಅಂದರೆ ನಾವು ಎಲ್ಲೆಲ್ಲಿ ಹುಡ್ಕೊಂಡು ಹೋಗಬೇಕು ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಏನು ಗೊತ್ತಾ, ಬಾಲ್ಯದ್ದು ನಾವು ಆಟ ಆಡಿರೋದು ಒಂದೊಂದು ನೆನಪು ಮಾಡಿಕೊಂಡ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಗಣಪತಿ ಕೂರಿಸಿರೋ ಕಡೆ ಆರ್ಕೆಸ್ಟ್ರಾ ಇರ್ತಾಯಿದ್ರು. ನಮ್ಗೆ ಯಾವ ಸಾಂಗ್ ಬೇಕೋ ಅದನ್ನೆಲ್ಲ ಕೇಳ್ತಾಯಿದ್ವಿ. ನಾವು ತುಂಬ ಖುಷಿಯಾಗಿ ಹಾಡುಗಳನ್ನೆಲ್ಲ ಕೇಳ್ತಾಯಿದ್ವಿ. ಆಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅದ್ರ ಜೊತೆಗೆ ನಾವು ತಿಂಡಿಗಳನ್ನ ಎತ್ಕೊಂಡು ಹಾಡನ್ನ ಕೇಳ್ತಾಯಿದ್ವಿ. ತಿಂತಾ ಹಾಡು ಕೇಳ್ತಾಯಿದ್ವಿ. ಇದೆಲ್ಲ ಒಂದು ನೆನಪು ವೀಕ್ಷಕರೇ, ನಿಜವಾಗ್ಲೂ. ಮತ್ತು ಹೇಳ್ಬೇಕಂದ್ರೆ ವೀಕ್ಷಕರೇ, ಈಗಿನ ಕಾಲದ ಮಕ್ಕಳು ಅಂದರೆ ನಮ್ಮ ಮಕ್ಕಳುಗಳೇ ತೊಗೊಳ್ಳಿ ಅಥವಾ ನಿಮ್ಮ ಮಕ್ಕಳೇ ಯಾರ್ಯಾರ ತೊಗೊಳ್ಳಿ, ಈ ಥರ ಅನುಭವ ಅವ್ರಿಗಾಗಿದೆ ಅಂತ ಒಂದು ಸರಿ ನೀವು ಯೋಚನೆ ಮಾಡಿ. ಯಾರಿಗೂ ಅಕ್ಷತೆ ಹೋಗಿ ಎಲ್ಲಿ ಹಾಕಬೇಕು, ಗಣಪತಿಗೆ ಹಾಕಬೇಕಾ, ಎಲ್ಲಿ ಹಾಕಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಈಗಿನ ಕಾಲದ ಮಕ್ಕಳಿಗೆ ಅದು ಗೊತ್ತಿಲ್ಲ. ಆಮೇಲೆ ಈಗಿನ ಸಿಟಿ ಲೈಫ್ ಅಂದರೆ ಒತ್ತಡ ಲೈಫಲ್ಲಿ ಅದು ಏನಂದರೆ ಏನೂ ಗೊತ್ತಿಲ್ಲ. 101 ಮನೆಗೆ ಹೋಗಿ ಅಕ್ಷತೆ ಹಾಕೋದು ಅಂದರೆ ಅವ್ರಿಗೆ ಏನಂದರೂ ಏನೂ ಗೊತ್ತಿಲ್ಲ. ಈ ಸಿಟಿ ಲೈಫಲ್ಲಿ ಅದೆಲ್ಲ ಮರೆತು ಹೋಗ್ತಾ ಇದೆ ವೀಕ್ಷಕರು. ನಿಜವಾಗ್ಲೂ ಎಲ್ಲ ಮರೆತು ಹೋಗ್ತಾ ಇದೆ. ಮತ್ತು ಏನು ಗೊತ್ತಾ, ಈಗ ನೀವು ತಿಂಗಳು ಹೊಸ ಬಟ್ಟೆ ತೊಗೊಳ್ಳಿ. ನಾವು ಆವಾಗ ವರ್ಷಕ್ಕೆ 2 ಬಟ್ಟೆ ಹೊಸದು ತೊಗೊಳ್ತಿದ್ದೀವಲ್ಲ, ಆ ಮಜನೇ ಇವಾಗ ಎಂತ ಸಿಗ್ತಾ ಇಲ್ಲ. ನೀವು ತಿಂಗಳು ಹೊಸ ಬಟ್ಟೆ ತೊಗೊಳ್ಳಿ, ಎಲ್ಲ ಹಬ್ಬಕ್ಕೂ ಹೊಸ ಬಟ್ಟೆ ತೊಗೊಳ್ಳಿ, ಆ ಥರ ಖುಷಿ ಎಲ್ಲ ಮಾಯವಾಗ್ಬಿಟ್ಟಿದೆ. ನಿಜವಾಗ್ಲೂ ಯಾರ ಮನೆಗೆ ಹೋಗಂಗಿಲ್ಲ. ಅವ್ರವ್ರ ಮನೇಲಿ ಅವ್ರವ್ರು ಇರೋದು, ಅವ್ರವ್ರ ಹಬ್ಬ ಮಾಡ್ಕೊಳ್ಳೋದು. ಯಾರ ಫ್ರೆಂಡ್ಸ್ ಯಾರ ಮನೆಗೂ ಹೋಗಲ್ಲ. ಮಕ್ಳಿಗಂತೂ ಮನೆ ಒಂದು ಜೈಲ್ ಥರ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಕಳ್ಸೋಕ್ಕೂ ಭಯ ಆಗ್ತಾಯಿದೆ. ಈಗಿನ ಸಿಟಿ ಲೈಫ್ ಹಂಗಾಗ್ಬಿಟ್ಟಿದೆ. ಇವುಗಳ ಮಧ್ಯ ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ಹೇಗೆ ಬಾಲ್ಯ ಜೀವನವನ್ನು ಎಂಜಾಯ್ ಮಾಡಿದ್ದೀವೋ ಆ ಥರ ಅವ್ರಿಗೆ ಲೈಫ್ ನಾವು ಕೊಡಿಸ್ಬೇಕು ವೀಕ್ಷಕರೇ. ಈ ರೀತಿ ನನ್ನ ಬಾಲ್ಯದ ನೆನಪನ್ನು ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ.
ಈ ಥರ ನಿಮಗೂ ಅನಿಸುತ್ತೆ ಅಂತ ನನಗೂ ಗೊತ್ತಾಗುತ್ತೆ. ನಿಮ್ಗೆ ಅನಿಸಿದ್ರೆ ನನಗೆ ಒಂದು ಕಮೆಂಟ್ ಆಗಿ, ನನಗೆ ಆ ಕಮೆಂಟ್ನಿಂದ ನನಗೂ ತುಂಬ ಖುಷಿ ಆಗುತ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಬಂದ ಕಾಯಿ ಕಡುಬು ತಿಂದ, ಜೈ ಗಣೇಶ. ಧನ್ಯವಾದಗಳು.